ನಮ್ಮ ಸಂಸ್ಥೆಯ ಫೌಂಡರ್ ಡೇ ಅಂತ ನನ್ನ ಜನ್ಮದಿನನ ಸಂಸ್ಥೆಯ ಫೌಂಡರ್ ಡೇ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಚಿನ್ಮಯ ಎಜುಕೇಷನ್ ಟ್ರಸ್ಟ್ನ ಸಮೂಹ ಸಂಸ್ಥೆಗಳೇನಿದೆ, ಒಂದು ಒಟ್ಟು 5 ಸಂಸ್ಥೆಗಳು ನಮ್ಮ ಸಂಸ್ಥೆಯಲ್ಲಿ ಇದೆ. 175 ಜನ ನಮ್ಮಲ್ಲಿ ಸ್ಟಾಫ್ ಇದೆ. 2200 ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಯಗ್ನಹಳ್ಳಿ ಇಲ್ಲಿ ಒಂದು ಇವತ್ತು ಕಾಲೇಜು ಮತ್ತು CBSE ಇದೆ, ನಾಗರಬಾವಿ ಮಾತಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಮತ್ತು ನಮ್ಮ ಎಲೈಟ್ ಕಿಡ್ಸ್ ಅಂತೇಳಿ BA ಲೇಔಟು ಭಾರತ್ ನಗರ್, ಹಾಗೆ ತುರುವೇಕೆರೆಯಲ್ಲಿ ನಮ್ಮ ಯೂರೋ ಕಿಡ್ಸ್ ಇದೆ, ಮತ್ತು ಒಂದು ಬೃಹತ್ವಾದ ಇಂಟರ್ನ್ಯಾಷನಲ್ ಸ್ಕೂಲು 2026-27ಕ್ಕೆ ಅಲ್ಲಿ ಶಾಲೆ ಪ್ರಾರಂಭವಾಗ್ತಾ ಇದೆ. ಇವತ್ತು ನಮ್ಮೆಲ್ಲ ಸ್ಟಾಫ್ಸ್ ಇರ್ಬೋದು, ಮತ್ತು ಸ್ನೇಹಿತರಿರ್ಬೋದು, ಬಂಧು ಬಳಗ ಇರ್ಬೋದು, ಹಿತೈಷಿಗಳು ಎಲ್ಲರೂ ಬೆಳಗ್ಗೆಯಿಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಬಂದು ಹಾರೈಸ್ತಾ ಇದ್ದಾರೆ. ಇವತ್ತು ಸರ್ಪಭೂಷಣ ಮಠದ ಶ್ರೀಗಳು ಬೆಳಗ್ಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದು ಅವರು ಆಶೀರ್ವಚನ ನೀಡಿದ್ದಾರೆ. ನಮ್ಮ 2004ರಲ್ಲಿ ನಮ್ಮ ಶಾಲೆ ಪ್ರಾರಂಭವಾಯಿತು. ಬಹುಶಃ ಎಲ್ಲ ವರ್ಷವೂ 100% ರಿಸಲ್ಟು ನಮ್ಮ ಶಾಲೆಯಲ್ಲಿ ಬರ್ತಾ ಇದೆ. ಕಳೆದ ಸಾಲಿನಲ್ಲಿ ನಮ್ಮ ನಾಗರಬಾವಿಯಲ್ಲಿರುವ ಮಾತಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನ ಪಡಿತು. ಅಂದರೆ 625ಕ್ಕೆ 625 ನಮಿತಾ ಅಂತ ಒಂದು ವಿದ್ಯಾರ್ಥಿ ಇಡೀ ಕರ್ನಾಟಕ ಒಂದು ರಾಜ್ಯಕ್ಕೆ ಇವತ್ತು ಒಂದು ಮೊದಲನೇ ಸ್ಥಾನ ಪಡೆದು, ಹಾಗೆಯೇ 3 ಮತ್ತು 4ನೇ ಸ್ಥಾನವೂ ನಮ್ಮ ಶಾಲೆಗೆ ಆಯಿತು. ಇವತ್ತು ಸುಮಾರು 85 ಮಕ್ಕಳು ನಮ್ಮ SSLCಲಿ ಏನು 100% ತೇರ್ಗಡೆ ಆದರೂ ಹೆಮ್ಮೆ ಪಡ್ತಾ ಇದ್ವಿ. ಹಾಗೆ ಪ್ರತಿ ವರ್ಷ ಬರೇ ಒಂದು ಮಾರ್ಕ್ಸ್ ಮಟ್ಟದಲ್ಲಿ ನಾವು ಅದನ್ನು ನೋಡೋದೇ ಅಲ್ಲ, ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಬೆಳವಣಿಗೆ, ಓವರಾಲ್ ಡೆವಲಪ್ಮೆಂಟ್ಸ್, ಮಕ್ಕಳು ಒಂದು ಆಟ ಇರ್ಬೋದು, ಬೇರೆ ಎಲ್ಲದರಲ್ಲೂ ಕ್ರೀಡೆ. ಇವತ್ತು ನೋಡಿದ್ರಿ ನಮ್ಮ ಟೀಚರ್ಸ್ ಇವತ್ತು ಎಷ್ಟೊಂದು ಅವರೇ ಒಂದು ಇವತ್ತು ಕಾರ್ಯಕ್ರಮನ ನಡೆಸಿಕೊಟ್ರು ಅನ್ನೋದಕ್ಕೆ ಅವರು ಟೀಚರ್ಸೇ ಮಕ್ಕಳಾಗಿ ಅವರು ಡ್ಯಾನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ನಡೆಸಿಕೊಟ್ರು. ಹಾಗಾಗಿ ಇವತ್ತು ನಾವು ಏನು ನಮ್ಮ ವಿದ್ಯಾರ್ಥಿಗಳಿಗೆ ಬರೇ ಒಂದು ರ್ಯಾಂಕ್ ಬರೋದೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರೂ ನಮ್ಮ ವಿದ್ಯಾರ್ಥಿ ಬದುಕಬೇಕು, ಆ ವಿದ್ಯಾರ್ಥಿಗೆ ಆ ಒಂದು ಆತ್ಮಸ್ಥೈರ್ಯ ಮತ್ತು ಎಲ್ಲದೂ ತುಂಬಿ ಇವತ್ತು ಏನು ನಮ್ಮ 175 ಜನ ಇವತ್ತು ಸ್ಟಾಫ್ಸ್ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ. ಹಾಗಾಗಿ ಈ ನಮ್ಮಲ್ಲಿ ಏನು ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಎಲ್ಲ ಕಾಲೇಜುಗಳಲ್ಲಿ ನಮ್ಮ ಶಾಲೆನ ಯಾವತ್ತೂ ಅದನ್ನು ಮೊದಲನೇ ಆಯ್ಕೆಯಾಗಿ ತಗೊತಾ ಇದ್ದಾರೆ. ಹೆಗ್ನಳ್ಳಿ ಭಾಗ ಅಂತಂದ್ರೆ ಒಂದು ಕಾಲದಲ್ಲಿ ಬೆಂಗಳೂರು ನಗರದಿಂದ ವಲಯ ಅಂತ ಇತ್ತು. ಈ ತರ ಒಂದು ಸುಸರ್ಜಿತವಾದಂತ ಒಂದು ವಿದ್ಯಾಸಂಸ್ಥೆ ಮಾಡಿ ತಾವು ಒಂಥರ ದಾಖಲೆ ಇಡ್ತಾ ಇದ್ದೀವಿ. ನಾವು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಒಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿಯಾಗಿ ಬೆಳೆದಿರೋನು. ನಾನು ಮೂಲತಃ ಕೈಗಾರಿಕೋದ್ಯಮಿ. ನನ್ನ ಪೀಣ್ಯದಲ್ಲಿ ನನ್ನ ಇಂಡಸ್ಟ್ರಿ ಸುಮಾರು 33 ವರ್ಷಗಳಿಂದ ನನ್ನ ಇಂಡಸ್ಟ್ರಿ ನಡೀತಾ ಇದೆ. ನನಗೆ ಅವತ್ತಿಂದ ಒಂದು ಮನಸ್ಸಿನಲ್ಲಿ ತುಡಿತಾ ಇತ್ತು. ನಾನು ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದ ಮತ್ತು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿಗಳ ಇಬ್ಬರು ಆ ದಿವ್ಯ ಸಮ್ಮುಖದಲ್ಲಿ ನಮ್ಮ ಶಾಲೆ 2004ರಲ್ಲಿ ಪ್ರಾರಂಭ ಆಯಿತು. ಅವತ್ತ ಈ ಭಾಗ ಯಾಕೆ ನಾನು ಒಂದು ಆಯ್ಕೆ ಮಾಡಿಕೊಂಡೆ ಅಂದರೆ, ಇಡೀ ಇದು ಒಂದು ಕಾರ್ಮಿಕ ಒಂದು ಪ್ರದೇಶ. ಇವತ್ತು ಪೀಣ್ಯ ಇಂಡಸ್ಟ್ರಿನಲ್ಲಿ ಈ ಜನಸಾಮಾನ್ಯರು ವಾಸ ಮಾಡೋಂಥ ಒಂದು ಪ್ರದೇಶದಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ಶಾಲೆನ, ವರ್ಲ್ಡ್ ಕ್ಲಾಸ್ ಏನು ಇನ್ಫ್ರಾಸ್ಟ್ರಕ್ಚರ್ ಅಂತ ಶಾಲೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದಾರೆ. ಬೃಹತ್ ಕಟ್ಟಡ ಮತ್ತು ಒಳ್ಳೆಯ ಲ್ಯಾಬು, ಲೈಬ್ರರಿ ಪ್ರತಿಯೊಂದು ಇರೋಂಥದ್ದು, ಮತ್ತು ಒಳ್ಳೆಯ ಫೀಲ್ಡ್, ಆಟದ ಮೈದಾನ ಇರೋಂಥದ್ದು. ಈ ಶಾಲೆನ ಇಂಥ ಒಂದು ಸ್ಥಳದಲ್ಲಿ ಕೊಡಬೇಕು ಅನ್ನೋದು ಮಹತ್ವಾಂಶ ಇದ್ದು ಈ ಜಾಗನ ನಾವು ಆಯ್ಕೆ ಮಾಡ್ಕೊಂಡು ಇಲ್ಲಿ ಇವತ್ತು ಇಡೀ ಒಂದು ಮಿನಿ ಭಾರತ ಅಂತ ಹೇಳ್ಬೋದು ಇದನ್ನು. ಯಾಕೆಂದರೆ ಎಲ್ಲ ಒಂದು ಸ್ಟೇಟ್ನಲ್ಲೂ ಬಂದಿರೋಂಥ ಏನು ಪೇರೆಂಟ್ಸ್ ಇದ್ದಾರೆ ಅವರ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಯಾಕೆಂದರೆ ಪೀಣ್ಯ ಇಂಡಸ್ಟ್ರಿಗೆ ಇದೊಂದು ಅಟ್ಯಾಚ್ ಇರೋದ್ರಿಂದ ಪ್ರತಿಯೊಂದು ರಾಜ್ಯದ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಶಾಲೆ ಅಂತೇಳಿ ಮನ್ನಣೆ ಪಡೆದೆ. ಮಕ್ಕಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ, ಆದರೂ ಅವ್ರ ಜೊತೆಗೆ ಪೋಷಕರ ಸಹಕಾರ ಅಗತ್ಯತೆ ಖಂಡಿತ ಅದನ್ನು ಸಹಕಾರ ನಾವು ಬಯಸ್ತೀವಿ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಇರೋಂಥ ಒಂದು
ಏನು ಪೇರೆಂಟ್ಸ್ ಇದ್ದಾರೆ, ತಂದೆ ತಾಯಿ ಇಬ್ಬರೂ ಕೆಲಸ ಮಾಡೋದ್ರಿಂದ ಹೆಚ್ಚಿನ ಜವಾಬ್ದಾರಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗಕ್ಕೆ ಬೀಳ್ತಾ ಇದೆ. ಏನಾಗುತ್ತೆ ಅಂದರೆ ಇವತ್ತು ಬದುಕಬೇಕು ಅಂತ ಬೆಂಗಳೂರಂಥ ಮಹಾನಗರದಲ್ಲಿ ಬದುಕು ಕಟ್ಕೊಬೇಕು ಅಂದರೆ ಇಬ್ಬರು ದುಡಿದ್ರೆ ಸಾಧ್ಯ. ಹಾಗಾಗಿ ಇಂಡಸ್ಟ್ರಿನಲ್ಲಿ ಇವತ್ತು ಏನು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಗಾರ್ಮೆಂಟ್ಸು ಇದಿರ್ಬೋದು, ಅಲ್ಲೆಲ್ಲ ಇವತ್ತು ಇಬ್ಬರು ಪೇರೆಂಟ್ಸು ಕೆಲಸ ಮಾಡೋದ್ರಿಂದ ಹೆಚ್ಚಿನ ಜವಾಬ್ದಾರಿ ನಮ್ಮ ಶಿಕ್ಷಣ ಸಂಸ್ಥೆಗಿದೆ. ಅದು ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ.